ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಕ್ಷು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಇಂಟ್ರೋ ಕೊಡೋದೇ ಮರ್ತ್ಬಿಟ್ಟಿದ್ದೀನಿ, ವ್ಲಾಗ್ ಮಾಡ್ತಾನೆ ಇದ್ದೀನಿ. ಸೊ ಇವಾಗ ಅನ್ನಿಸ್ತು ನಾನು ಇಂಟ್ರೋ ಆ್ಯಡೇ ಮಾಡಿಲ್ಲ ಅಂತ. ಸೊ ನಾವು ಸ್ಟಾರ್ಟ್ ಮಾಡಿದಾಗ 6:30 ಆಗಿತ್ತು. ಅಂದರೆ ಸ್ಟಾರ್ಟ್ ಮಾಡಿದಾಗ ಅಂದರೆ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಬೇಕಾದ್ರೆ ದೇವ್ರ ಮನೆ ರೆಡಿ ಆಗಿದೆ. ಸೊ ಇವಾಗ ನನ್ನ ತಂಗಿ ಸೀರೆ ಎಲ್ಲ ಪ್ರಿಪ್ಲೇಟ್ ಮಾಡ್ತಿದ್ದಾಳೆ. ಆ್ಯಂಡ್ ಅತ್ತೆ ಅವರು ಹೂವು ಎಲ್ಲ ಕಟ್ತಾ ಇದ್ದಾರೆ. ಇನ್ನು ನಾನು ಫ್ರೂಟ್ಸ್ ಬೌಲ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೆ ನೋಡಿ. ಸೊ 2 ಪಾರ್ಟ್ ಆಗಿ ಬರುತ್ತೆ. ಒಂದು ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ, ಇನ್ನೊಂದು ವರಲಕ್ಷ್ಮಿ ಫೆಸ್ಟಿವಲ್ದಾಗಿರುತ್ತೆ. ಸೊ ಇವಾಗ ನಾನು ಎಲ್ಲನೂ ರೆಡಿ ಮಾಡ್ತಿದ್ದೀನಿ. ಟೈಮು ಇವಾಗ ಆಲ್ರೆಡಿ 11:15 ಆಗಿದೆ. ಸೊ ಮುಗಿಯೋವರೆಗೂ ಒಂದು 3 ಆಗುತ್ತೆ. ನಾನು ಇಂಟ್ರೋನೇ ಕೊಡದೆ ವೀಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಮಧ್ಯಾಹ್ನ ನಾನು ಮಾಡ್ಕೊಂಡಿರೋದು. ಫಸ್ಟು ಮಧ್ಯಾಹ್ನ ಅಮ್ಮ ಹೂ ಪೋಣಿಸ್ಕೊತಾ ಇದ್ರು, ಮತ್ತು ನಮ್ಮತ್ತೆ ನಾನೇನು ಚಾಪೆ ಡೆಕೋರೇಷನ್ ಮಾಡಿದ್ದೆ ಅಲ್ವಾ, ಅದಕ್ಕೆ ಬಾರ್ಡರ್ ಹಾಕ್ತಾಯಿದ್ರು. ಅದನ್ನು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೆ. ಇನ್ನು ನಮ್ಮ ಮಾವ ಊರಿಂದ ಬಾಳೆ ಎಲೆ, ವಿಳ್ಳೆದೆಲೆ ಮತ್ತು ಮಾವಿನ ಎಲೆ ಎಲ್ಲನೂ ಕೂಡ ತೊಗೊಂಡ್ಬಂದಿದ್ರು. ಸೊ ನನ್ನ ಹಸ್ಬೆಂಡ್ ಹೋಗಿ ಪಿಕ್ ಮಾಡ್ಕೊಂಡು ಬಂದರು. ಇನ್ನು ಹೂ ಎಲ್ಲ ಆದಮೇಲೆ ಅಮ್ಮ ದೇವ್ರ ಮನೆ ರೆಡಿ ಮಾಡ್ತಿದ್ದಾರೆ. ಯಾಕಂದರೆ ಮುಂದಗಡೆ ನಾವು ಡೆಕೋರೇಷನ್ ಮಾಡ್ತೀವಲ್ವಾ, ಸೊ ದಟ್ ಈಗಲೇ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಅವರು ದೇವ್ರ ಮನೆ ಮಾಡ್ತಾಯಿದ್ರು. ಇನ್ನು ಮಾವ ಈಚೆ ಎಲ್ಲ ಹೂ ಬಿಟ್ಟು ರೆಡಿ ಮಾಡ್ತಾಯಿದ್ರು. ಅತ್ತೆ ನಾನು ಬಿಡಿ ಹೂ ತರ್ತೀನಿ ಆ್ಯಕ್ಚುಲಿ ವರಲಕ್ಷ್ಮಿ ಹಬ್ಬಕ್ಕೆ, ಯಾಕಂದರೆ ಜಾಸ್ತಿ ಜನ ಬರ್ತಾರೆ ಆ್ಯಂಡ್ ದೇವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು. ಇನ್ನು ನನ್ನ ತಂಗಿ ಕೂಡ ಆಫೀಸ್ ಮುಗಿಸ್ಕೊಂಡು ಬಂದಳು. ಆ್ಯಂಡ್ ನನ್ನ ಅಂದರೆ ಹಸ್ಬೆಂಡ್ ಕಸಿನ್ ಕೂಡ ಬಂದಿದ್ದರು. ವರ್ಷ ನಾವು 3 ಜನ ಸೇರ್ಕೊಂಡು ಮಾಡ್ತೀವಿ. ಮತ್ತು ಅಮ್ಮ, ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಬೇರೆ ಬೇರೆ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ನನ್ನದೇನೆಂದರೆ ವರಲಕ್ಷ್ಮಿ ಹಬ್ಬ ನಂಗೆ ತುಂಬಾ ಸ್ಪೆಷಲ್. ನನ್ನ ಬಿಹೇವಿಯರ್ ಹೇಗೆ ಅಂದರೆ, ನನಗೆ ಮನೇಲಿ ಯಾವಾಗಲೂ ಜನ ಇರಬೇಕು, ಸುತ್ತಮುತ್ತ ಅವ್ರಿಗೆಲ್ಲರಿಗೂ ಊಟ ಡಿಫ್ರೆಂಟಾಗಿ ಮಾಡಬೇಕು, ಡೆಕೋರೇಷನ್ ಆಗಿರಲಿ ಡಿಫ್ರೆಂಟಾಗಿರಬೇಕು, ಲಕ್ಷ್ಮಿಗೂ ಬೇರೆ ಥರ ಮಾಡಬೇಕು ಅಂತಿದೆ. ಆ್ಯಂಡ್ ಟ್ರಸ್ಟ್ ಮೀ, ನನ್ನ ಜೊತೆ ಇರೋರು ಗೊತ್ತಾಗಿರುತ್ತೆ, ನಾನು ಯಾವುದನ್ನು ಶೋ ಆಫ್ ಅಂತೂ ಮಾಡಲ್ಲ. ಬಟ್ ನನ್ನಿಂದ ಬೇರೆಯವ್ರಿಗಾದ್ರೂ ವಾವ್ ಈ ಥರನೂ ಡೆಕೋರೇಷನ್ ಮಾಡ್ಬೋದಲ್ವಾ, ಈ ಥರನೂ ಇಡ್ಬೋದಲ್ವಾ ಅಂತ ಅನಿಸ್ಬೇಕು ಅಷ್ಟೇ. ಅಂದರೆ ಚಿಕ್ಕವರಿದ್ದಾಗೆಲ್ಲ ಮಮ್ಮಿ ಮನೇಲಿ ಮಾಡ್ತಾಯಿದ್ವಿ ಆಯಿತಾ. ವರ್ಷ ಎಲ್ಲರ ಮನೆಗಿಂತ ನಾವೇನಾದರೂ ಡಿಫ್ರೆಂಟ್ ಮಾಡ್ತಾಯಿದ್ವಿ. ಸೊ ಅದೇ ನಮಗೆ ಇವಾಗಲೂ ಬೆಳ್ಕೊಂಡು ಹೋಗಿದೆ. ಇನ್ನು ನಾನು ವರಲಕ್ಷ್ಮಿ ಹಬ್ಬ ಮಾಡಬೇಕಂದ್ರೆ ನನ್ನ ತಂಗಿ ಮತ್ತು ಮೇಘನ ಹೆಲ್ಪ್ ಬೇಕೇ ನನಗೆ. ಇಲ್ಲಾಂದರೆ ನಿಜವಾಗ್ಲೂ ಒಬ್ಬರೇ ಅಂತೂ ಎಲ್ಲನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಮ್ಮಮ್ಮ ಅಡುಗೆ ಕೆಲಸ ಮಾಡ್ಕೊತಾ ಇದ್ರು, ಇನ್ನು ನಾವು ಡೆಕೋರೇಷನ್ ಮಾಡ್ತಿದ್ದೀವಿ. ಸೊ ಈ ವರ್ಷದ ಡೆಕೋರೇಷನ್ ಏನಂದರೆ, ಹೊಸದೊಂದು ಚಾಪೆ ತಗೊಂಡಿದ್ದೆ ನಾನು. ಊರಿಂದ ತರಿಸಿದ್ದೆ. ಆ ಚಾಪೆಗೆ ರಂಗೋಲಿ ಬಿಟ್ಟು ಅದಕ್ಕೆ ಈ ತೋರಣ ಕೂಡ ನಾನು ತರಿಸಿದ್ದೆ, ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದು. ಆ ತೋರಣ ಹಾಕಿ ಸಿಂಪಲ್ಲಾಗಿ ಫ್ಲವರ್ಸ್ ಹಾಕಬೇಕು, ಇಷ್ಟೇ ಎಲಿಗೆಂಟಾಗಿ ಕಾಣಬೇಕಂತ ನನ್ನ ಐಡಿಯಾ ಇದ್ದಿದ್ದು. ಆ್ಯಂಡ್ ಇದು ಟ್ರೆಂಡಿಂಗ್ ಕೂಡ ಇವಾಗ. ಎಲ್ಲ ಕಡೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವರ್ಷ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಷ್ಟೇ. ನನಗೆ ಏನೇ ಕೆಲಸ ಮಾಡಬೇಕಾದ್ರೂ ಬೋರ್ ಅಂತೂ ಆಗಲ್ಲ. ಆ್ಯಂಡ್ ನಾನು ಸೋಂಬೇರಿತನನೂ ಮಾಡಲ್ಲ, ಎಂಥೆಸಿಟಿಕ್ಕಾಗಿ ಮಾಡ್ತಾಯಿರ್ತೀನಿ. ಟಯರ್ಡ್ ಆದರೆ ಮಾತ್ರ ಸ್ವಲ್ಪ ಹೊತ್ತು ಫಾಸ್ಟ್ ತೊಗೊಂಡು ಮತ್ತೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನನ್ನ ವಿಡಿಯೋನ ಎಲ್ಲ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಇವ್ರು ನೋಡ್ತಾ ಇರಲ್ವೇನೋ ಅನ್ನೋರು ಕೂಡ ನೋಡಿ ಚೆನ್ನಾಗಿದೆ ಅಂತ ನನಗೆ ಹೇಳಿದ್ದೀರಾ, ಅದು ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಈ ಥರ ಮಾಡ್ಕೊಂಡಿದ್ವಿ. ಇದು ಬಂದು ನನ್ನ ಸ್ಯಾರಿ ದೇವ್ರಿಗೆ ಉಡ್ಸೋಕ್ಕೆ ಅಂತ. ನನ್ನ ತಂಗಿ ತುಂಬಾ ಬೈತಾ ಇದ್ಲು, ದೇವ್ರಿಗೂ ನೀನು ರೇಷ್ಮೆ ಸೀರೆ ತೊಗೊಬೇಕಿತ್ತಲ್ವಾ ಅಂತ. ನಾನೇನು ಅಂದ್ಕೊಂಡೆ ಅಂದರೆ, ಇದನ್ನು ನಾನೇ ಉಟ್ಕೊಬೇಕಲ್ವಾ. ಸೊ ಅದಕ್ಕೋಸ್ಕರ ನನಗೆ ಕ್ರೇಪ್ ಮೈಸೂರು ಅಂದರೆ ಸಾಫ್ಟ್ ಸಿಲ್ಕ್ ಬೇಕಾಗಿತ್ತು, ಅದಕ್ಕೆ ಆ ಥರ ತೊಗೊಂಡಿದ್ದೆ. ಆದರೆ ಏನು ಡಿಸಡ್ವಾಂಟೇಜ್ ಅಂದರೆ, ರೇಷ್ಮೆ ಸೀರೆ ತೊಗೊಂಡ್ರೆ ಲಕ್ಷ್ಮಿನ ಉದ್ದಕ್ಕೆ ದಪ್ಪಕ್ಕೆ ಅಂದರೆ ಚೆನ್ನಾಗಿ ಯಾವ ಥರ ಡ್ರೇಪ್ ಮಾಡ್ತೀವಿ ಆ ಥರ ಕೂತ್ಕೊಳ್ಳುತ್ತೆ. ಸೊ ನನ್ನ ತಂಗಿ ಹಾಗೆ ಹೇಳ್ತಾ ಇದ್ಲು, ಬೇರೆ ತೊಗೊಬೇಕಿತ್ತಂತ. ಓಕೆ, ಇಟ್ಸ್ ಓಕೆ, ಅದೊಂದು ಎಕ್ಸ್ಪೀರಿಯನ್ಸ್ದಂಗೆ, ನೆಕ್ಸ್ಟ್ ಟೈಮ್ ಆ ಥರ ಮಾಡಲ್ಲ ಅಂತ. ಇನ್ನು ದೇವರಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಇಡ್ತಾ ಇದ್ದೀನಿ. ನಾನು ಇದೆಲ್ಲ ಮುಂಚೆನೇ ತರಿಸ್ಕೊಂಡ್ಬಿಡ್ತೀನಿ ಆನ್ಲೈನಲ್ಲಿ. ಸೊ ಎಲ್ಲನೂ ಓಪನ್ ಮಾಡದೆ ಇಟ್ಟಿದ್ದೆ, ಯಾಕಂದರೆ ಕಳ್ಸಕ್ಕೆ ಹಾಕ್ಬೇಕಿತ್ತಲ್ವ, ಅದಕ್ಕೆ ಅಂತ ಇವಾಗ ಹಾಕ್ಕೊತಾ ಇದ್ದೀನಿ. ಸೊ ನಾನು ಪಿಸ್ತಾ ಒಂದು ತೊಗೊಳ್ಳಿಲ್ಲ, ಯಾಕಂದರೆ ಅದು ಸಾಲ್ಟೆಡ್ ಇತ್ತು. ಸಾಲ್ಟೆಡ್ ಬೇಡ ಅಂತ ನಾನು ನಟ್ಸ್ ಹಾಕಿದ್ದೀನಿ ಅಲ್ಲಿಗೆ, ಒಂದು ಬೌಲಿಗೆ ಮಾತ್ರ. ಅಂದರೆ ಎವ್ರಿ ವರ್ಷ ಏನನ್ಸುತ್ತೆ ನನಗೆ ಅಂದರೆ, ಈ ವರ್ಷ ಆಗಿರೋದು ನೆಕ್ಸ್ಟ್ ವರ್ಷಕ್ಕೆ ರಿಪೀಟ್ ಆಗಬಾರ್ದು, ಇಟ್ಸ್ ಡಿಫ್ರೆಂಟ್.
ಆ್ಯಂಡ್ ನಾನು ಚಾಲೆಂಜ್ ತೊಗೋತೀನಿ. ನಾನು ಯಾವತ್ತೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋದೇ ಇಲ್ಲ. ಆ್ಯಂಡ್ ದೇವರು ಕೂಡ ಅಷ್ಟೇ, ವರ್ಷಕ್ಕೆ ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡೇ ಇದ್ದಾರೆ. ಸೊ ನಾನು ಟ್ರಸ್ಟ್ ಮಾಡ್ತೀನಿ. ಆ್ಯಂಡ್ ನನಗೆ ಈ ಹಬ್ಬ ತುಂಬಾ ಇಷ್ಟ ಆಗುತ್ತೆ. ಆ ಪ್ರೋಸೆಸ್ ಕೂಡ ತುಂಬಾ ಇಷ್ಟ ಆಗುತ್ತೆ. ಇನ್ನು ಅವರು ಸೀರೆ ಡ್ರಾಪಿಂಗ್ ಎಲ್ಲ ರೆಡಿ ಮಾಡ್ಕೊತಿದ್ರು. ನನ್ನ ತಂಗಿ ಕೈ ಕಾಲೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ಅವಳು ಇಲ್ಲದೆ ನಿಜವಾಗ್ಲೂ ಏನೂ ಆಗೋದೇ ಇಲ್ಲ ನನಗೆ ವರಲಕ್ಷ್ಮಿ ಹಬ್ಬ. ಯಾಕಂದರೆ ನನಗೆ ಸೀರೆ ಡ್ರೇಪ್ ಮಾಡೋಕ್ಕಾಗಲ್ಲ. ಇನ್ನು ಮೇಕನ್ನ ಸ್ವಲ್ಪ ನನಗೆ ಏನು ಬೇಕು ತಗೊಡೋದು, ಸ್ನೇಹಂಗೆ ಹೆಲ್ಪ್ ಮಾಡೋದು, ಆ ಥರ ಮಾಡ್ತಾಯಿದ್ರು. ಅವರಂತೂ ಫಿಕ್ಸು ಹಬ್ಬಕ್ಕೆ ಬರಲೇಬೇಕು, ನಾನು ಹೇಳ್ದೇ ಇದ್ರು ಕೂಡ ಬರ್ತಾರೆ. ಇನ್ನು ಫ್ರೂಟ್ಸ್ ಎಲ್ಲ ಯಾಕೆ ಹಿಂಗೆ ಕ್ಲೋಸ್ ಮಾಡ್ತಿದ್ದೀನಿ ಅಂದರೆ ಒಂದು 2 ರೀಸನ್ಸ್ ಇದೆ. ಒಂದು ನನ್ನ ಮಗಳು, ಇನ್ನೊಂದು ಚಿಕ್ಕದು ನೊಣೆ ಬರುತ್ತೆ, ಏನಂತ ನಂಗೆ ಬಾಯಿಗೆ ಬರ್ತಾ ಇಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ, ಇಲ್ಲ ವೀಡಿಯೋದಲ್ಲಿ ಗೊತ್ತಾದರೆ ಹೇಳ್ತೀನಿ. ಸೊ ಅದು ಬಂದು ಫ್ರೂಟ್ಸ್ ಎಲ್ಲ ಹಣ್ಣಾಗಿರುತ್ತೆ, ಅದೆಲ್ಲ ಬಂದು ಮುತ್ಕೊಳ್ಳುತ್ತೆ. ಆ್ಯಂಡ್ ಒಂಥರ ಅದು ಅನ್ಹೈಜಿನಿಕ್ ಆಗುತ್ತೆ ಅಂತ ಲಾಸ್ಟ್ ಇಯರಿಂದ ಈ ಥರ ಪ್ರೋಸೆಸ್ ತೊಗೊತಿದ್ದೀನಿ. ಡ್ರೈ ಫ್ರೂಟ್ಸಿಗೆ ಮತ್ತು ನಾವೇನು ತಿಂಡಿ ಮಾಡಿರ್ತೀವಿ ಅದಕ್ಕೆಲ್ಲಕ್ಕೂ ಈ ಥರ ಪ್ಯಾಕ್ ಮಾಡ್ತೀನಿ. ಸೀರಿಯಸ್ಲಿ ತುಂಬ ಫ್ರೆಶ್ ಆಗಿ, ಯಾವುದೇ ಥರ ಗುಂಗುರು ಅಂತಾರಲ್ವ, ಅದು ಏನೂ ಬರಲ್ಲ, ಚೆನ್ನಾಗೂ ಇರುತ್ತೆ. ಆ್ಯಂಡ್ ಶೋ ಪೀಸ್ ಥರನೂ ಇರುತ್ತೆ. ಎಲ್ಲರೂ ಅಂತಾರೆ ದೇವ್ರು ತಿನ್ನಬಾರ್ದ, ಅಂದರೆ ಓಪನ್ ಇಡಬೇಕಂತ. ಈ ಥರ ಕಟ್ಟಿದ್ರೂ ದೇವ್ರು ಅದನ್ನೇ ತಿಂತಾರೆ ಅಂದರೆ ಇದನ್ನು ಅವ್ರಿಗೆ ಸ್ವೀಕಾರ ಆದಂಗೆ ಅರ್ಥ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ನಾನು. ಆ್ಯಂಡ್ ಎಲ್ಲದೂ ಅಷ್ಟೇ ನಾನೇ ಕೈಯಾರೆ ಮಾಡ್ತೀನಿ. ಕೆಲವೊಬ್ಬರು ಬೇರೆಯವ್ರಿಗೆಲ್ಲ ಕೊಡ್ತಾರೆ, ಆ ಥರ ಏನೂ ಮಾಡೋಕ್ಕೋಗಲ್ಲ, ನಾವೇ ಮಾಡೋದು. ಸೊ ಎಲ್ಲ ಫ್ರೂಟ್ಸ್ ಎಲ್ಲ 1-2 ಡೇಸ್ ಅಂತ ಮುಂಚೆನೇ ತರಿಸ್ಕೊಂಬಿಡ್ತೀನಿ ನಾನು. ಇನ್ನು ಸ್ನೇಹ ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಿದ್ದಾಳೆ. ಸೀರೆ ಹಾಕೋದಂತೂ ತುಂಬಾ ಡಿಫಿಕಲ್ಟ್ ಅಂದ್ಕೊಳ್ಳಿ. ಇನ್ನು ನಾವು ಲಕ್ಷ್ಮೀ ವಿಗ್ರಹ ಮುಖವಾಡ ಏನಿದೆ ಅದಕ್ಕೆ ನಾವೇ ಕೂಡ ಜುವೆಲ್ಸ್ ಎಲ್ಲ ಸ್ಟಿಕ್ ಮಾಡ್ಕೊಳ್ಳೋದು. ಅದು ವೆರಿ ಈಸಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಸುಮ್ಮನೆ ಬೇರೆ ಕಡೆ 4,000 5,000 ಎಲ್ಲ ಕೊಟ್ಟು ಮಾಡಿಸ್ಕೋಬೇಡಿ. ನೀವೇ ದೇವ್ರಿಗೆ ಒಂದು 500 ರೂಪಾಯಿ ಖರ್ಚು ಮಾಡಿದ್ರೆ ಎಲ್ಲ ಜುವೆಲ್ಸು ಸಿಗುತ್ತೆ. ಅದನ್ನು ಸ್ಟಿಕ್ ಆನ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೇವ್ರಿಗೆ ಹಾಕೋ ಜುವೆಲರ್ಸ್ನ ನಾನು ನೆಕ್ಸ್ಟು ಅಂದರೆ ದೇವ್ರಿಗೆ ಇಟ್ಬಿಡ್ತೀನಿ ಆಯಿತಾ. ಇಲ್ಲ ನಾನು ವೇರ್ ಮಾಡಿರೋದನ್ನ ದೇವ್ರಿಗೆ ಹಾಕಲ್ಲ, ಇದು ಒಂದು ನಾನು ಅಂದ್ಕೊಂಡಿರೋದು. ಸೊ ಅದಕ್ಕೋಸ್ಕರ ಗೋಲ್ಡು ಕೂಡ ನಾನು ಹಾಕಲ್ಲ. ಇನ್ನು ನಾನು ರಿಟರ್ನ್ ಗಿಫ್ಟ್ ಅಂದರೆ ಬಂದವ್ರಿಗೆಲ್ಲ ಕೊಡೋಕ್ಕೆ ವರ್ಷ ಡಿಫ್ರೆಂಟ್ ಆಗಿರಬೇಕು, ಅದೇ ನನ್ನದು ಥಿಂಗ್ ಇರೋದು. ಸೊ ಇವತ್ತು ಡಿಫ್ರೆಂಟ್ ಬ್ಯಾಗ್ ತರಿಸಿದ್ದೆ. ಅದಕ್ಕೆ ನಾನು ಕಾಯಿ, ಒಂದು ಹಣ್ಣು ಮತ್ತು ಒಂದು ಪೌಚು ತುಂಬ ಚೆನ್ನಾಗಿದೆ ಆಯಿತಾ. ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತೊಗೊಬೋದು. ತುಂಬ ಚೆನ್ನಾಗಿದೆ. ನಾನು ಏನೇನೆಲ್ಲ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೀನಿ ಅದೆಲ್ಲ ಹಾಕಿರ್ತೀನಿ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟಿಗೆಲ್ಲ. ಸೊ ಒಂದೆರಡು ಬಾಳೆಹಣ್ಣು, ಅರಿಶಿನ ಕುಂಕುಮ ಮತ್ತು ವೀಳ್ಯದೆಲೆ, ಅಡಿಕೆ ಮತ್ತು ಒಂದು ಸ್ವೀಟ್ ಅಂದರೆ ಒಂದು ಚಾಕ್ಲೇಟ್. ಆ ಥರ ನಮ್ಮ ಅತ್ತೆ ಹೇಳ್ತಾಯಿದ್ರು, ಯಾಕೆ ಚಾಕ್ಲೇಟ್ ಹಾಕ್ತೀಯಾ, ನಾನು ಕೊಬ್ಬರಿ ಮಿಠಾಯಿ ಮಾಡಿಬಿಡ್ತಿದ್ನಲ್ವಾ ಅಂತ. ನನಗೆ ನಿಜವಾಗ್ಲೂ ಆಮೇಲೆ ಒಂದು ಡಜನ್ ಬಳೆ, ಒಬ್ಬೊಬ್ರಿಗೂ 1 ಡಜನ್ ಬಳೆ ಕೊಟ್ಟಿದ್ದೀನಿ. 12 ಬ್ಯಾಂಗಲ್ಸ್ ಇರೋದು. ಅದನ್ನು ಕೂಡ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಯುನೀಕ್ ಕಲರ್ಸ್ ಕೂಡ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇಷ್ಟನ್ನು ನಾನು ಬ್ಯಾಗಲ್ಲಿ ಕೊಡ್ತಾ ಇರೋದು. ನೆಕ್ಸ್ಟ್ ವರ್ಷಕ್ಕೆ ಏನೋ ಗೊತ್ತಿಲ್ಲ, ದೇವ್ರು ಹೇಗೆ ಕೊಡ್ತಾರೆ ಹಾಗೆ ಮಾಡ್ಕೊಂಡು ಹೋಗ್ತೀನಿ. ಬಟ್ ಟ್ರಸ್ಟ್ ಮೀ, ನಂದು ಶೋ ಅಪ್ ಅಂತೂ ಅಲ್ವೇ ಅಲ್ಲ. ಅಂದರೆ ಬರೋವ್ರಿಗೂ ಖುಷಿ ಆಗಬೇಕು, ನಮಗೂ ಮಾಡಿದ್ದಕ್ಕೂ ಖುಷಿ ಆಗಬೇಕು ಅಂತ ಅಷ್ಟೇ. ನನ್ನ ವಾಯ್ಸು ತುಂಬಾ ಹೋಗಿಬಿಟ್ಟಿದೆ, ಯಾಕಂದರೆ ಒಂದು ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದ್ರೂ ನನಗೆ ಆ ಥರ ಆಗ್ತಿದೆ. ಯಾಕಂದರೆ ಇವಾಗ ಮನೇಲೇ ಜಾಸ್ತಿ ಇರ್ತೀನಲ್ವ, ಸ್ವಲ್ಪ ಸೆನ್ಸಿಟಿವ್ ಆಗಿಬಿಟ್ಟಿದೆ ಅಷ್ಟೇ. ಇನ್ನು ನಾನು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೆ ಸ್ನೇಹ ಕೂಡ ಸೀರೆ ಎಲ್ಲ ಉಡಿಸಿದ್ಲು. ಯಾಕಂದರೆ ಅವಳಿಗೆ ಇವತ್ತು ತುಂಬ ಟಯರ್ಡ್ ಆಗಿತ್ತು. ನಾನಾದರೆ ಮನೇಲೇ ಇರ್ತೀನಿ, ಅವಳು ಆಫೀಸ್ಗೆ ಹೋಗಿ ಬಂದು ಎಲ್ಲನೂ ಮಾಡಬೇಕಲ್ವಾ. ನಾವು ಕೂತ್ಕೊಂಡು ಕೆಲಸ ಮಾಡ್ತೀವಿ, ಆದರೆ ಅವಳು ನಿಂತ್ಕೊಂಡು ಮಾಡಬೇಕು ಎಲ್ಲನೂ. ಅದಕ್ಕೆ ಅವಳನ್ನ ಸೀರೆ ಏನು ಡ್ರೇಪ್ ಇದೆ ಅದು ಡ್ರೇಪ್ ಮಾಡಿಬಿಟ್ಟು ಹೋಗ್ಬಿಡು ಸ್ನೇಹ, ಮಿಕ್ಕದ್ದೆಲ್ಲ ನಾನು ಮಾಡ್ಕೋತೀನಿ ಅಂತ ಹೇಳಿದೆ. ಇಲ್ಲ ಸೀರೆ ಡ್ರೇಪ್ ಮಾಡಿ ಲಕ್ಷ್ಮಿಗೆ ಏನೆಲ್ಲ ಹಾಕಬೇಕು ಅದು ಹಾಕ್ಬಿಟ್ಟು ಮಲ್ಕೋತೀನಿ ಅಂತ ಹೇಳಿದ್ಲು. ಆಲ್ರೆಡಿ ಟೈಮು 12:30 ಆಗಿಬಿಟ್ಟಿತ್ತು ಆಯಿತಾ. ಸೊ ಅದು ಮಾಡೋವರೆಗೆ ಇನ್ನು ನಾವು ಏನಂದರೆ ಆಫ್ಟರ್ 12 ಆದಮೇಲೆ ಆ ದಿನ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಬೆಳಗ್ಗೆ ಒಂದು 12 ಅಂದರೆ ಆ ದಿನ ಬಂದಿರುತ್ತಲ್ವ. ಸೊ ನಾವು ಕಳಸ ಎಲ್ಲ ಕೂಡಿಸಿರ್ತೀವಿ. ಬಟ್ ಬೆಳಗ್ಗೆ ಎದ್ದು ಅದನ್ನು ಜರಗಿಸಿ ಮತ್ತು ಹಿಟ್ಟಂಗೆ ಎಲ್ಲನೂ ಪೂಜೆ ಮಾಡೋದು. ಸೊ ನಾವೆಲ್ಲ ರೆಡಿ ಮಾಡ್ಕೊತಿದ್ವಿ, ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಬೇಕಿತ್ತಲ್ವ, 5 to 5:30. ಸೊ ದಟ್ ಅದಕ್ಕೋಸ್ಕರನೇ ಎಲ್ಲ ಇವಾಗಲೇ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಸ್ನೇಹ ಕೂಡ ಅಷ್ಟೆಲ್ಲ ಮಾಡಿ ಮಲ್ಕೊಂಡ್ಲು. ಇನ್ನು ನನ್ನ ಕಸಿನ್ ಇದ್ಲು, ನಾನು ಇನ್ನೊಂದು ಸ್ವಲ್ಪ
ಹೊತ್ತಿರ್ತೀನಿ ಅಂತ. ಇನ್ನು ನಾನು ಲಕ್ಷ್ಮಿಗೆ ಇನ್ನೊಂದು ಲಕ್ಷ್ಮಿನ ಇಡ್ತಾಯಿದ್ದೀನಿ. ಅಂದರೆ ಎಲ್ಲರೂ ಹೇಳೋ ಪ್ರಕಾರ ಒಂದು ಲಕ್ಷ್ಮಿ ಜೊತೆ ಇನ್ನೊಂದು ಕಳಸ ಇಟ್ಟು ಪೂಜೆ ಮಾಡಬೇಕು ಅಂತ. ಸೊ ದಟ್ ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಇನ್ನೊಂದು ಕಳಶನ ಇಡ್ತೀನಿ. ಇದನ್ನು ನಾನು ಲಾಸ್ಟ್ ಇಯರ್ ಬೈ ಮಾಡಿದ್ದು. ಅಂದರೆ ನೀವು ಯಾವುದಾದ್ರೂ ಜ್ಯುವೆಲರಿ ಶಾಪ್ಗೆ ಹೋದರೆ ನಿಮಗೆ ಸ್ಕೀಮ್ ಅಂತ ಇರುತ್ತೆ, ಬೆಳ್ಳಿದು ಮತ್ತು ಗೋಲ್ಡುದು. ಆ ಸ್ಕೀಮ್ನ ತಗೊಂಡು ನಾನು ಕಟ್ಟಿ ಮದುವೆ ಆದಮೇಲೆ, ಮದುವೆ ಆದ 1 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದು, ಕಟ್ಟಿ ಅದು ಮೆಚುರಿಟಿ ಅಂತ ಇಷ್ಟು ಅಂತ ಬಂದಾಗ ಮೇಲೆ ಇಷ್ಟು ಅಮೌಂಟ್ ಹಾಕಿ ತಗೊಂಡಿದ್ದು. ಆ್ಯಂಡ್ ನಮ್ಮ ಅತ್ತೆ ಕೂಡ ಸುಮಾರು ಕೊಟ್ಟಿದ್ದಾರೆ ಆಯಿತಾ. ಅದು ಅಂದರೆ ಅವರ ಅಮ್ಮ ಕೊಟ್ಟಿರೋದು ಒಂದು ಸ್ವಲ್ಪ ಅದೆಲ್ಲ ಕೊಟ್ಟಿದ್ದಾರೆ. ಸೊ ಈ ಥರ ನಾನು ರೆಡಿ ಮಾಡಿದ್ದೀನಿ. ಫಸ್ಟ್ ಏನಂದರೆ ಕಳಶಕ್ಕೆ ನೀರು ಹಾಕಿ ತುಂಬ ಕತ್ತಿನವರೆಗೆ ನೀರು ಹಾಕಿ ಡ್ರೈ ಫ್ರೂಟ್ಸು ಎರಡೆರಡು ಹಾಕಬೇಕು, ಮತ್ತು ಕಾಯಿನು, ಚಿನ್ನದಿದ್ದರೆ ಚಿನ್ನ, ಬೆಳ್ಳಿ ಇದ್ದರೆ ಬೆಳ್ಳಿ, ಅದು ಇಲ್ಲ ಅಂದರೆ ನಾರ್ಮಲ್ ಕಾಯಿನು. ಅದಾದಮೇಲೆ ಒಂದಷ್ಟು ಬರುತ್ತೆ, ಅದು ನನಗೆ ನಿಜವಾಗ್ಲೂ ಹೆಸರು ಗೊತ್ತಿಲ್ಲ, ಕಪ್ಪು ಕೆಂಪು ಇರುತ್ತೆ ನೋಡಿ, ಒಂಥರ ಬೀಜ ಥರ, ಅದು ಒಂದಷ್ಟು ಅಮ್ಮ ಹೇಳಿದರು. ಅದೆಲ್ಲ ನನಗೆ ನಿಜವಾಗ್ಲೂ ನೇಮ್ ಗೊತ್ತಿಲ್ಲ. ಅದೆಲ್ಲ ಲಕ್ಷ್ಮಿ ಹಾಕೋದು, ಅದನ್ನು ಹಾಕಬೇಕು ಒಳಗಡೆ. ಹಾಕಾದ್ಮೇಲೆ ಒಂದು ಕಾಯಿಗೆ ಚೆನ್ನಾಗಿ ಅರಿಶಿನ ಸಾವ್ರಿ, ಕಾಯಿ ಇಡಬೇಕಾದ್ರೆ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇಡಬೇಕು ದೇವರಿಗೆ. ಸೊ ಅದು ಒಂಥರ ಆಗುತ್ತೆ ಅಂತ, ಅದು ಆ ಥರ ಮಾಡಿದ್ರೆ. ಸೊ ನಾನೆಲ್ಲ ಅರಿಶಿನ ಎಲ್ಲ ಹಚ್ಚಿ ಇಡ್ತಾಯಿದ್ದೀನಿ. ನಾನು ಅದಕ್ಕೆ ಮೇಲ್ಗಡೆಗೆ 5 ವೀಳ್ಯದೆಲೆನ ಇಟ್ಕೊತಾ ಇದ್ದೀನಿ ಆಯಿತಾ. ಸೊ ಈ ಥರ ಇಟ್ಟು ಅದಾದಮೇಲೆ ನಾನು ಅಂದರೆ ನಮ್ಮ ಅತ್ತೆ 20 ವರ್ಷ ಅಂದರೆ 15-20 ವರ್ಷದಿಂದ ಊರಲ್ಲಿ ವರಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ರಂತೆ. ಸೊ ಅವರು ಮೊದಲು ಒಂದು ಚಿಕ್ಕದು ಲಕ್ಷ್ಮಿ ತಗೊಂಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಹಿಂದೆ ಒಂಥರ ಇದು ಇದೆ, ಒಂಥರ ಹಿಂಗೆ ಲಾಕ್ ಸಿಸ್ಟಮ್ ಇದೆ. ಆವಾಗ ತೊಗೊಂಡಿರೋದು, ಒಂದು 15 ವರ್ಷದ ಹಿಂದೆದು. ಸೊ ಅದಕ್ಕೋಸ್ಕರ ಕೆಳಗಡೆಗೂ ಆ ಲಕ್ಷ್ಮಿನ ಹಾಕಿದ್ದೀನಿ ನಾನು. ಈಗ ಆದಮೇಲೆ ಅದಕ್ಕೆ ಕಾಯಿಗೆ ಚೆನ್ನಾಗಿ ಕುಂಕುಮ ಇಟ್ಟು ಎಲ್ಲನೂ ರೆಡಿ ಮಾಡಿಬಿಟ್ರೆ ಬೆಳಗ್ಗೆ ನಂಗೆ ಈಸಿ ಅಂತ ಅನಿಸುತ್ತೆ. ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ ದೇವರಿಗೆ ಕುಂಕುಮ ಇಟ್ಕೊಂಡು. ಅದು ಒಂಥರ ಲಕ್ಷಣ, ತುಂಬ ಚೆನ್ನಾಗಿ ಲಕ್ಷಣ ಇರುತ್ತೆ. ಇನ್ನು ನಮ್ಮ ಅತ್ತೆ ನಾನು 1/4 kg ಮಲ್ಲಿಗೆ ಹೂವು ತಂದಿದ್ದೆ, ಮತ್ತು 1/4 kg ಕನಕಾಂಬರ ತಂದಿದ್ದೆ. ಸೊ ಕುತ್ಕೊಂಡು ಕಟ್ತಿದ್ದಾರೆ. ಇನ್ನು ನಮ್ಮ ಮಮ್ಮಿಗೆ ಏನಂದರೆ ಟಯರ್ಡ್ ಆಗುತ್ತೆ, ಜಾಸ್ತಿ ಕುತ್ಕೊಳ್ಳೋಕ್ಕಾಗಲ್ಲ ಅವರಿಗೆ. ಸೊ ಅದಕ್ಕೋಸ್ಕರ ಅತ್ತೆ ನಾನು ಕಟ್ತೀನಿ. ಅಂದರೆ ನಮ್ಮ ಅತ್ತೆ ತುಂಬ ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದೆಲ್ಲ ಮಾಡ್ತಾರೆ. ನನಗೆ ಸೇಮ್ ಅಂದ್ಕೊಳ್ಳಿ, ನನ್ನ ಐಪಿಗೆ ಮ್ಯಾಚ್ ಆಗ್ತಾರೆ ಅವರು. ಅಂದರೆ ನಾನೇನಾದರೂ ಮಾಡಬೇಕಂದ್ರೆ ಬೇಡ ಅಕ್ಷಿತಾ, ಯಾಕೆ ಮಾಡೋದು, ಆಮೇಲೆ ನೆಂಟರು ಕರಿಬೇಕಂದ್ರೆ ಬೇಡ ಅಕ್ಷಿತಾ, ನೀನು ಸಿಂಪಲಾಗಿ ಮಾಡ್ಕೊ, ಆ ಥರ ಅನ್ನೋದೇ ಇಲ್ಲ. ಕರಿಯವ್ವ ನಾನೆಲ್ಲ ಮಾಡ್ತೀನಿ. ನಾನು ಸಪೋಸ್ ಟಯರ್ಡ್ ಆಯ್ತಂತ ಕೂತ್ಕೊಂಡ್ರು ಅವ್ರು ಕೂತ್ಕೊಳ್ಳಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ. ಮತ್ತು ಸಿಂಕಲ್ಲಿ ಒಂದು ಕೂಡ ಪಾತ್ರೆ ಇಡೋಕ್ಕೆ ಬಿಡಲ್ಲ, ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾರೆ. ಸೊ ತುಂಬ ಎನರ್ಜೆಟಿಕ್ ಆಗಿ ಮಾಡೋಣ ಅಂತ ನನಗೂ ಪ್ರೋತ್ಸಾಹ ಕೊಡ್ತಾರೆ. ಅವ್ರಿಗೂ ಇದೆಲ್ಲ ಇಷ್ಟ ನೋಡೋಕ್ಕೆ, ಮಾಡಿದ್ರೆ ನಾನು ಅದೆಲ್ಲ ಇಷ್ಟ ಆಗುತ್ತೆ. ಸೊ ದಟ್ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಇನ್ನು ದೇವರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಿದ್ದೀನಿ. ಅಂದರೆ ನಮ್ಮ ಹಿಂದೂಗಳಲ್ಲಿ ಈ ಥರ ಎಲ್ಲ ಮಾಡಿದ್ರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೂ ಕೂಡ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಐ ಥಾಟ್ ಅಂದರೆ ಎಲ್ಲ ಹಬ್ಬನೂ ನನಗೆ ಸ್ಪೆಷಲ್ಲೇ. ಬಟ್ ನಾನು ಪರ್ಸ್ನಲ್ ಆಗಿ ತುಂಬ ಸರ್ಚ್ ಮಾಡಿ ತುಂಬ ಸ್ಪೆಂಡ್ ಮಾಡೋದು ಅಮೌಂಟು, ಮತ್ತು ತುಂಬ ನಂಗೆ ಇಷ್ಟ ಆಗೋದಂದರೆ ವರಲಕ್ಷ್ಮಿ ಹಬ್ಬ. ಎಲ್ಲ ಹೆಣ್ಮಕ್ಳಿಗೂ ಅದೇ ಅಂತ ಹೇಳ್ಕೊತೀನಿ. ಮೊದಲು ನಮ್ಮ ಆಫೀಸಲ್ಲೆಲ್ಲ ವರಲಕ್ಷ್ಮಿ ಹಬ್ಬ ಅಂದರೆ ರಜಾನೇ ಕೊಡ್ತಿರ್ಲಿಲ್ಲ ಆಯಿತಾ. ನಾವೆಲ್ಲ ರಜಾ ಹಾಕೊಂಡ್ಬಿಡ್ತಿದ್ವಿ. ಇವಾಗ ಎಲ್ಲ ಮಾಡ್ತಾರೆ ಅಂತ ಗೊತ್ತಾಗಿ ಅದು ಅಫಿಷಿಯಲ್ ಹಾಲಿಡೇ ನಮಗೆ. ಆ ಡೇ ಫ್ರೈಡೇಯಲ್ಲಿ ಲೀವ್ ಇರುತ್ತೆ. ಸೊ ನಾನು ಆರಾಮ್ಸೆ 3 days ಲೀವ್ ಇರುತ್ತೆ ನನಗೆ, ಆರಾಮ್ಸೆ ಮಾಡ್ಕೊಬೋದು ನಾನು. ಇಲ್ಲಿ ಫಸ್ಟು ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಿದ್ದೀನಿ. ಅಷ್ಟೊತ್ತಿಗೆ ಆಲ್ರೆಡಿ 1:30 ಆಗಿತ್ತು ಅಂತ ಅಂದ್ಕೊತೀನಿ. ಇನ್ನು ಏನಂದರೆ ದೇವ್ರನ್ನ ಕುಡಿಸಿ ಎಲ್ಲ ರೆಡಿ ಮಾಡಿ, ಮತ್ತು ಹೂವು ಹಣ್ಣು ಎಲ್ಲ ಟೇಬಲೆಲ್ಲ ಸೆಗ್ರಿಗೇಟ್ ಮಾಡಿಬಿಟ್ರೆ ಬೆಳಗ್ಗೆ ಪೂಜೆ ಮಾಡೋದು ತುಂಬ ಈಸಿ. ನಾನು ಬೆಳಗ್ಗೆ ಇದ್ದು ಮಿಕ್ಕದ್ದೆಲ್ಲ ಮಾಡ್ಕೊತೀನಿ ಅಂದರೆ ಅದಕ್ಕೇ 1 hour 1.5 hour ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಈಗಲೇ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ದೆ ಮಲ್ಕೊಳ್ಳಿ ನೀವು, ನಾನು ನಿಧಾನಕ್ಕೆ ಮಾಡಿ ಮಲ್ಕೋತೀನಿ ಅಂತ. ಯಾಕಂದರೆ ನಮ್ಗೆ ಇಷ್ಟವಾಗಿರೋದು ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ನಮ್ಗೆ ಯಾವಾಗಲೂ ಟಯರ್ಡ್ ಆಗುತ್ತೆ, ಮಲ್ಕೊಬೇಕು ಅಂತೇನು ಅನಿಸಲ್ಲ ನನಗೆ. ಬೆಳಗಾನ ಬೇಕಾದ್ರೆ ಇದ್ಬಿಡ್ತೀನಿ. ಆದರೆ ನಮ್ಮ ಅತ್ತೆ ಇಲ್ಲ ಹೋಗು 1-2 hours ಹಾಗೆ ರೆಸ್ಟ್ ಮಾಡ್ಕೊಂಬ ಅಂತ ಹೇಳಿದ್ರು. ಸೊ ನಾನಿಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಕಳಶಕ್ಕೆಲ್ಲ. ಸೊ ಇಷ್ಟೇ ಸಿಂಪಲ್ಲಾಗಿ ಕಳಶ ರೆಡಿ ಮಾಡಿ ಅದಕ್ಕೆ ಒಂದು ಜ್ಯುವೆಲ್ಲರಿ ಹಾಕೋದು. ಜ್ಯುವೆಲ್ಲರಿ ಹಾಕ್ಬಿಟ್ಟು ಅದಾದಮೇಲೆ ಅಳ್ಬತ್ತಿ ಗೆಜ್ಬತ್ತಿ ಹಾಕೋದು. ಇವಾಗ ಇನ್ನು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹೂ ಮುಡಿಸ್ಕೊಳ್ಳೋದು. ಇನ್ನು ನಾನು ಅದಕ್ಕೆ 2 ದೀಪ, ಮೇಲೆ 2 ದೀಪನ ಇಟ್ಕೊತಿದ್ದೀನಿ. ಆ್ಯಂಡ್
ಕೆಳಗಡೆ ನೋಡ್ತಿರೋ ಸ್ಟ್ಯಾಂಡ್ ಏನಂತ ಅಬ್ಸರ್ವ್ ಮಾಡ್ತಿದ್ದೀರಾ, ಅದು ನಾನು ಮಿಕ್ಸರ್ ತೊಗೊಂಡಿದ್ದೆ ಪ್ರೀತಿದು ಆಯಿತಾ. ಅದು ದೊಡ್ಡ ಬಾಕ್ಸ್ ಇತ್ತು. ನಾವೇನಂದರೆ ಕೆಳಗಡೆ ಒಂದು ಟಿಫೈ ಇಟ್ಟರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಇರೋ ಲಕ್ಷ್ಮಿಗೆ ಸೀರೆ ಉಡ್ಸಿರೋದೇನೋ ಕಾಣೋದೇ ಇಲ್ಲ, ಮುಚ್ಕೊಂಡ್ಬಿಡುತ್ತೆ ಈ ಕಳಸ ಇಟ್ಟಾಗ. ಸೊ ಅದನ್ನು ಕೆಳಗಡೆನೇ ಇಡಬೇಕು. ಸೊ ಲಾಸ್ಟ್ ಇಯರು ಅಷ್ಟೇ ಈ ಥರನೇ ಬಾಕ್ಸ್ಗೆ ಹಾಕಿಟ್ಟಿದ್ದು ನಾನು. ಇನ್ನು ಇವಾಗ ನಾನು ಇಡ್ತಾ ಇರೋ ತಟ್ಟೆ ಮತ್ತು ದೀಪ ಇದೆಯಲ್ಲ, ಅದು ತುಂಬ ಓಲ್ಡ್ ಅದು ಆಯಿತಾ. ಅದನ್ನು ನಮ್ಮ ಅವ್ರ ಅಮ್ಮ ನಮ್ಮ ಅತ್ತೆ ಕೊಟ್ಟಿರೋದು. ಸೊ ಇನ್ನು ಆ ಕಡೆ ಚಂಬು ಅದೆಲ್ಲ ಅವರು ಅವರ ಮಗಳಿಗೆ ಅಂತ ತಂದಿದ್ದು ಮದುವೆಗೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊತೀನಿ. ಇನ್ನು ನಾನು ಅಳ್ಬತ್ತಿ ಗೆಜ್ಬತ್ತಿ ಹಾಕಿದ್ರೆ ಕಳ್ಸದ ಸೈಡು ಕೆಳಗಡೆ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು ನಾನು ಕೆಳಗಡೆ ಇಡ್ಸ್ಕೊಳ್ಳೋ ಪ್ಲೇಟ್ಸು ಅದೆಲ್ಲ ರೆಡಿ ಮಾಡಬೇಕಾಗಿತ್ತು. ಯಾಕಂದರೆ ನಾಳೆ ಅಂತೂ ಮಾಡೋಕ್ಕಾಗಲ್ಲ. ಮತ್ತು ಒಂದ್ಸಲಿ ಲಕ್ಷ್ಮಿ ಕೂರಿಸಿದ್ಮೇಲೆ ನಾವು ಪೊರ್ಕೆ ಏನಿದೆ ಅಲ್ವಾ ಅದನ್ನು ಯೂಸ್ ಮಾಡಲ್ಲ ಹಾಲಲ್ಲಿ. ಸೊ ಅದೆಲ್ಲ ಮೆಸಪ್ಪಾಗ್ಬಿಟ್ಟಿತ್ತಲ್ವ, ನಾಳೆ ಎದ್ದು ಮಾಡೋಕ್ಕಾಗಲ್ಲ ಅಂತ ಎಲ್ಲ ಬಟ್ಟೆಯಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ಇನ್ನು ದೇವ್ರಿಗೂ ಕೂಡ ಅಳ್ಬತ್ತಿ ಗೆಜ್ಬತ್ತಿ ಹಾಕ್ತಿದ್ದೀವಿ. ನನ್ನ ಲಕ್ಷ್ಮಿ ಎಷ್ಟು ಕ್ಯೂಟಾಗಿ ಲಕ್ಷಣವಾಗಿ ಕಾಣ್ತಾ ಇದ್ದಾರೆ ಅಲ್ವಾ. ಸೀರೆ ಒಂದು ಈ ಸಲ ಡಿಸಪಾಯಿಂಟ್ ಆಯಿತು, ಬಟ್ ನೆಕ್ಸ್ಟ್ ಟೈಮ್ ಆ ಥರ ಮಾಡಲ್ಲ. ಇದು ನನ್ನ ಫೈನಲ್ ಔಟ್ಪುಟ್ ಆಗಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಯಾವುದಾದ್ರೂ ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಮುಗ್ಸೋವರೆಗೆ ಒಂದು 2:10 ಆಗಿತ್ತು ಆಯಿತಾ. ಎಲ್ಲ ಸೆಗ್ರಿಗೇಟ್ ಮಾಡಿ ಎಲ್ಲ ರೆಡಿ ಮಾಡಿ ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಆ್ಯಂಡ್ ಯಾರಿಗೆಲ್ಲ ನನ್ನ ಡೆಕೋರೇಷನ್ ಇಷ್ಟ ಆಯಿತು ಅಥವಾ ಏನಾದರೂ ಡೌಟ್ ಇದ್ದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಫಸ್ಟು ನಾನು ಒಂದು 15 ಬ್ಯಾಗ್ ಮಾಡ್ಕೊಂಡಿದ್ದೆ, ಯಾಕಂದರೆ ಆಮೇಲೆ ಮತ್ತೆ ಮಾಡ್ಕೊಳ್ಳೋಣ ಖಾಲಿ ಆಗ್ತಾ ಅಂತ, ಯಾಕಂದರೆ ಅಲ್ಲಿ ಇಡೋಕ್ಕೆ ಸ್ಪೇಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೊಂಡಿದ್ದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಟೈಮ್ ಒಂದು 2 ಆಗಿದೆ. ಎಲ್ಲ ಮಲ್ಕೊಂಡಿದ್ದಾರೆ. ನಾನೆಲ್ಲ ಕ್ಲೀನ್ ಮಾಡಿ ಸೆಗ್ರಿಗೇಟ್ ಮಾಡಿ ಇವಾಗ ಮಲ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಸೊ 2 ಮಲಗಿದ್ದೀನಿ ಅಂದರೆ 4:30ಗೆಲ್ಲ ಎದ್ದೇಳಬೇಕು. ಎದ್ದು ಫ್ರೆಶಪ್ ಆಗಿ ಸ್ನಾನ ಮಾಡ್ಕೊಂಡೆಲ್ಲ ಮಾಡಿ ಧೂಪ ಪೂಜೆ ಎಲ್ಲ ಮಾಡಬೇಕು. 5:30ಗೆಲ್ಲ ಮುಗಿಸ್ಬೇಕು ಆ್ಯಕ್ಚುಲಿ. ಎಲ್ಲ ರೆಡಿ ಆಗಿದೆ, ನೀವೇ ನೋಡಿದ್ದೀರಾ ಅಲ್ವಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಸೊ ನಾಳೆ ಡಿಫ್ರೆಂಟಾಗಿ ವರಲಕ್ಷ್ಮಿ ಹಬ್ಬ ಹೇಗಾಯಿತು ಏನು ಅಂತ ನೀವು ಇನ್ನೊಂದು ವಿಡಿಯೋಲಿ ನೋಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋಗೆ ಸಿಗುವ. ಬಾಯ್.